Hello people, welcome back to my Python tutorial. ನಾವು ಈ ವಿಡಿಯೋದಲ್ಲಿ ಲಿಸ್ಟ್ ಬಗ್ಗೆ ತಿಳ್ಕೊಂಡು ಬರೋಣ. ಲಿಸ್ಟ್ ಡೇಟಾ ಟೈಪ್. ಲಿಸ್ಟ್ ಇಸ್ ಅ ಸೀಕ್ವೆನ್ಸ್ ಆಫ್ ವ್ಯಾಲ್ಯೂಸ್ ಸೇಮ್ ಆಸ್ ಸ್ಟ್ರಿಂಗ್. ಇವಾಗ ಸ್ಟ್ರಿಂಗ್ಸ್ ಅಲ್ಲಿ ಹೇಗೆ ನಾವು ಕ್ಯಾರೆಕ್ಟರ್ಸ್ ನ ಪಕ್ಕ ಬರ್ಕೊಂಡು ಹೋಗ್ತೀವಿ, ಲಿಸ್ಟ್ ಅಲ್ಲೂ ಕೂಡ ಹಾಗೇನೆ ವ್ಯಾಲ್ಯೂಸ್ ನ ಪಕ್ಕ ಬರ್ಕೊಂಡು ಹೋಗ್ತೀವಿ. ಸೇಮ್ ಲಿಸ್ಟ್ಗೂ ಮತ್ತೆ ಸ್ಟ್ರಿಂಗ್ಗೂ ಡಿಫ್ರೆನ್ಸ್ ಏನಿಲ್ಲ. ಅಲ್ಲಿ ಕ್ಯಾರೆಕ್ಟರ್ಸ್ ನ ಬರ್ಕೊಂಡು ಹೋಗ್ತೀವಿ, ಇಲ್ಲಿ ವ್ಯಾಲ್ಯೂಸ್ ಅಥವಾ ಕಾಂಬಿನೇಷನ್ ಆಫ್ ಆಲ್ಫಾಬೆಟ್ಸ್ ಅಂಡ್ ನ್ಯೂಮರಿಕ್ಸ್ ನ ಬರ್ಕೊಂಡು ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ಲಿಸ್ಟ್. ನೆಕ್ಸ್ಟ್, ಇನ್ ಸ್ಟ್ರಿಂಗ್ಸ್ ದ ವ್ಯಾಲ್ಯೂಸ್ ಆರ್ ಕ್ಯಾರೆಕ್ಟರ್ಸ್. ಇನ್ ಅ ಲಿಸ್ಟ್ ದೇ ಕ್ಯಾನ್ ಬಿ ಆಫ್ ಎನಿ ಟೈಪ್. ಸ್ಟ್ರಿಂಗ್ಸ್ ಅಲ್ಲಿ ಓನ್ಲಿ ಕ್ಯಾರೆಕ್ಟರ್ಸ್ ಮಾತ್ರ ಬರಿತೀವಿ, ಅಂದ್ರೆ ABCD ಐ ಮೀನ್ A to Z ಮಾತ್ರ ಬರಿತೀವಿ. ಬಟ್ ಆದ್ರೆ ಇನ್ ಕೇಸ್ ಆಫ್ ಲಿಸ್ಟ್ ಅಲ್ಲಿ ಯಾವುದೇ ಡೇಟಾ ಟೈಪ್ ಬೇಕಾದ್ರೂ ಬರಿಬಹುದು. ಫಾರ್ ಎಕ್ಸಾಂಪಲ್ ಕಾಂಬಿನೇಷನ್ ಆಫ್ ಲೈಕ್ ಡೆಸಿಮಲ್ ಅಥವಾ ಫ್ಲೋಟ್, ಹಿಂಟ್ ಆರ್ string, combination of all these things ಏನ್ ಬೇಕಾದ್ರೂ ಬರಿಬಹುದು inside a list. The values inside a list are called as elements or items. ನಾವು ಲಿಸ್ಟ್ ಒಳಗಡೆ ಏನೇನ್ ವ್ಯಾಲ್ಯೂಸ್ ನ ಬರಿತೀವಿ ಅದನ್ನ ನಾವು ಎಲಿಮೆಂಟ್ಸ್ ಅಂತಾನು ಕರಿತೀವಿ ಅಥವಾ ಐಟಮ್ಸ್ ಅಂತ ಕೂಡ ಕರಿತೀವಿ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಲಿಸ್ಟ್. ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ ಲಿಸ್ಟ್ ನ, ಅಂದ್ರೆ ಇದೆಲ್ಲ ಹೇಗಿರುತ್ತೆ ಅಂತ. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಲಿಸ್ಟ್ ಇಸ್ ಅ ಸೀಕ್ವೆನ್ಸ್ ಆಫ್ ವ್ಯಾಲ್ಯೂಸ್, ಅಂದ್ರೆ ಪಕ್ಕ ಬರ್ಕೊಂಡು ಹೋಗ್ತೀವಿ. ಅಂಡ್ ದೆನ್ ಲಿಸ್ಟ್ ಇಸ್ ಎ ಕಾಂಬಿನೇಷನ್ ಆಫ್ ಆಲ್ ದ ಡೇಟಾ ಟೈಪ್, ಅಂದ್ರೆ ಎಲ್ಲ ಡೇಟಾ ಟೈಪ್ ನ ನೀವು ಕಂಬೈನ್ ಮಾಡಿ ಕೂಡ ಬರಿಬಹುದು ಆರ್ ಸೆಪರೇಟ್ ಆಗಿ ಕೂಡ ಬರಿಬಹುದು. ಅಂಡ್ ದ ವ್ಯಾಲ್ಯೂಸ್ ಇನ್ಸೈಡ್ ಅ ಲಿಸ್ಟ್ ಆರ್ ಕಾಲ್ಡ್ ಆಸ್ ಎಲಿಮೆಂಟ್ಸ್ ಆರ್ ಐಟಮ್ಸ್. ಬಟ್ ಅದೇ ಇನ್ ಕೇಸ್ ಆಫ್ ಸ್ಟ್ರಿಂಗ್ಸ್ ಅಲ್ಲಿ ನಾವು ಅದನ್ನ ವ್ಯಾಲ್ಯೂಸ್ ಅಂತ ಕರಿತೀವಿ, ಬಟ್ ಇನ್ ಲಿಸ್ಟ್ ಅಲ್ಲಿ ನಾವು ಅದನ್ನ ಐಟಮ್ಸ್ ಅಥವಾ ಎಲಿಮೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಹೌ ಟು ಕ್ರಿಯೇಟ್ ಎ ಲಿಸ್ಟ್. There are many ways in order to create a list. ನಾನು ಅದನ್ನು ಹೇಳ್ತೀನಿ. ಸೊ ಲಿಸ್ಟ್ ಆರ್ ಕ್ರಿಯೇಟೆಡ್ ಯೂಸಿಂಗ್ ಎ ಬ್ರಾಕೆಟ್ಸ್, ಸ್ಕ್ವೇರ್ ಬ್ರಾಕೆಟ್ಸ್. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ವೇರಿಯೇಬಲ್ ನೇಮ್ ತಗೋತೀನಿ. ವೇರಿಯೇಬಲ್ ನೇಮ್ ಬಂದು list1 ಅಂತಾನೆ ತಗೋತೀನಿ. ಅಂಡ್ ಐ ವಿಲ್ ಕ್ರಿಯೇಟ್ ದ ಲಿಸ್ಟ್. ನೀವು ಜಸ್ಟ್ ಡಬಲ್ ಬ್ರೇಸಸ್ ಕೊಟ್ರೆ, ಐ ಮೀನ್ ಸ್ಕ್ವೇರ್ ಬ್ರೇಸಸ್ ಕೊಟ್ರೆ ಲಿಸ್ಟ್ ವಿಲ್ ಗೆಟ್ ಕ್ರಿಯೇಟೆಡ್. ಇವಾಗ ನಾನು ಪ್ರಿಂಟ್ list1 ಅಂತ ಕೊಟ್ರೆ ಐ ವಿಲ್ ಗೆಟ್ ಅನ್ ಎಂಪ್ಟಿ ಲಿಸ್ಟ್. ಇದನ್ನ ನಾವು ಎಂಪ್ಟಿ ಲಿಸ್ಟ್ ಅಂತ ಕರಿತೀವಿ. ಎಂಪ್ಟಿ ಲಿಸ್ಟ್ ಇಸ್ ನಥಿಂಗ್ ಬಟ್ ನೋ ವ್ಯಾಲ್ಯೂಸ್ ಆರ್ ಎಲಿಮೆಂಟ್ಸ್ ಇನ್ಸೈಡ್ ಎ ಲಿಸ್ಟ್. ಓಕೆನಾ? ನೆಕ್ಸ್ಟ್ ನಾನು ಇದ್ರೊಳಗಡೆ ಎಲಿಮೆಂಟ್ಸ್ ಅಥವಾ ಐಟಮ್ಸ್ ನ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನೋಡಿ 10, 20, 30 ದೀಸ್ ಆರ್ ಕಾಲ್ಡ್ ಆಸ್ ಎಲಿಮೆಂಟ್ಸ್ ಅಥವಾ ಐಟಮ್ಸ್. ಯೂಶಲಿ ಎಲಿಮೆಂಟ್ಸ್ ಅಂತ ಕರಿತೀವಿ. ಇದ್ರೊಳಗಡೆ ನಾನು ಎಲಿಮೆಂಟ್ಸ್ ಹಾಕಿದ್ದೀನಿ. ನಾವ್ ಇಫ್ ಐ ಪ್ರಿಂಟ್ ದಿಸ್ ಐ ವಿಲ್ ಗೆಟ್ 10, 20, 30. ಓಕೆನಾ? ನೆಕ್ಸ್ಟ್ ಬಂದು ಹಾಗೆ ಹೇಳ್ದಂಗೆ ಯು ಕ್ಯಾನ್ ಈವನ್ ಇನ್ಸರ್ಟ್ ದ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್ ಇನ್ಸೈಡ್, ಐ ಮೀನ್ ಕಾಂಬಿನೇಷನ್ ಆಫ್ ಡೇಟಾ ಟೈಪ್ ಇನ್ಸೈಡ್ ಎ ಲಿಸ್ಟ್. ಫಾರ್ ಎಕ್ಸಾಂಪಲ್ 10, 20, 30 ಬಂದು ಹಿಂಟ್ ಡೇಟಾ ಟೈಪ್ ಅಲ್ವಾ. ನಾನು ಇದ್ರ ಜೊತೆಗೆ ಫ್ಲೋಟ್ ಡೇಟಾ ಟೈಪ್ ಸಹ ಕೊಡ್ತೀನಿ. 20.36 ಕೊಟ್ಟೆ, ಮತ್ತೆ ಒಂದು ಸ್ಟ್ರಿಂಗ್ ಡೇಟಾ ಟೈಪ್ ಕೊಡ್ತೀನಿ. ನಾವ್ ಇಫ್ ಐ ಪ್ರಿಂಟ್ ದಿಸ್, ಇಲ್ಲಿ ನೋಡಿ ನಮ್ಗೆ 10, 20.36 ಅಂಡ್ 30 ಮತ್ತೆ ಪೈಥಾನ್ ಎಲ್ಲ ಪ್ರಿಂಟ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಲಿಸ್ಟ್ ಕ್ಯಾನ್ ಏಬಲ್ ಟು ಅಕ್ಸೆಪ್ಟ್ ಆಲ್ ದ ಡೇಟಾ ಟೈಪ್ಸ್ ಆರ್ ಮಿಕ್ಸ್ಡ್ ಡೇಟಾ ಟೈಪ್ಸ್ ಇನ್ಸೈಡ್ ಇಟ್. ಓಕೆನಾ? ಇದು ಬಂದು ಕಂಪ್ಲೀಟ್ ಲಿಸ್ಟ್. ಅಂಡ್ 10, 20.36, 30 ಮತ್ತೆ ಪೈಥಾನ್ ಬಂದು ದ ಎಲಿಮೆಂಟ್ಸ್ ಇನ್ಸೈಡ್ ಎ ಲಿಸ್ಟ್. ಓಕೆನಾ? ನೆಕ್ಸ್ಟ್ ಬಂದು ನೆಸ್ಟೆಡ್ ಲಿಸ್ಟ್ ಅಂತ ಕರೀತಾರೆ, ಅಂದ್ರೆ ಲಿಸ್ಟ್ ಇನ್ಸೈಡ್ ಎ ಲಿಸ್ಟ್. ಇವಾಗ ಇದೊಂದು ಲಿಸ್ಟ್. ಓಕೆನಾ? ಇದೊಂದು ಲಿಸ್ಟ್. ನಾನು ಇದ್ರೊಳಗಡೆ ಇನ್ನೊಂದು ಲಿಸ್ಟ್ ನ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಹೌ ಟು ಕ್ರಿಯೇಟ್ ಎ ಲಿಸ್ಟ್, ಜಸ್ಟ್ ನೀವು ಸ್ಕ್ವೇರ್ ಬ್ರೇಸಸ್ ಒಳಗಡೆ ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡಿದ್ರೆ ಆಯ್ತು. ಓಕೆನಾ? ಇಲ್ಲಿ 63 ಮತ್ತೆ 23 ಅಂತ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಇದೊಂದು ದೊಡ್ಡ, ಐ ಮೀನ್ ಮೇನ್ ಲಿಸ್ಟ್. ಮೇನ್ ಲಿಸ್ಟ್ ಒಳಗಡೆ ಇನ್ನೊಂದು ಲಿಸ್ಟ್ ಇದೆ 63 ಮತ್ತೆ 23. ದಟ್ ಈಸ್ ಸಿಂಗಲ್, ಇದೊಂದು ಸಿಂಗಲ್ ಲಿಸ್ಟ್ ಅಂಡ್ ಇದೊಂದು ಮೇನ್ ಲಿಸ್ಟ್. ಓಕೆನಾ? ದಿಸ್ ಇಸ್ ಕಾಲ್ಡ್ ಆಸ್ ಅನ್ ನೆಸ್ಟೆಡ್ ಲಿಸ್ಟ್. ಓಕೆನಾ? ನೆಸ್ಟೆಡ್ ಲಿಸ್ಟ್ ಅಂದ್ರೆ ಲಿಸ್ಟ್ ಇನ್ಸೈಡ್ ಅ ಲಿಸ್ಟ್ ಇಸ್ ಕಾಲ್ಡ್ ಆಸ್ ಅನ್ ನೆಸ್ಟೆಡ್ ಲಿಸ್ಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಹೌ ಯು ಕ್ರಿಯೇಟ್ ಎ ಲಿಸ್ಟ್ ಯೂಸಿಂಗ್ ಎ ಸ್ಕ್ವೇರ್ ಬ್ರೇಸಸ್. ನೆಕ್ಸ್ಟ್ ಬಂದು ಲೆಟ್ ಅಸ್ ಸಿ ದ ಪ್ರಾಪರ್ಟೀಸ್ ಆಫ್ ಎ ಲಿಸ್ಟ್. ಪ್ರಾಪರ್ಟೀಸ್ ಆಫ್ ಎ ಲಿಸ್ಟ್. ಫಸ್ಟ್ ಬಂದು ಲಿಸ್ಟ್ ಆರ್ ಸ್ಟೋರ್ಡ್ ಇನ್ ಸೀಕ್ವೆನ್ಷಿಯಲ್ ಆರ್ಡರ್. ಇದನ್ನ ನೆಸ್ಟೆಡ್ ಲಿಸ್ಟ್ ನ ತೆಗೆದಾಕ್ತೀನಿ. ಓಕೆ, ಲಿಸ್ಟ್ ಆರ್ ಸ್ಟೋರ್ಡ್ ಇನ್ ಸೀಕ್ವೆನ್ಷಿಯಲ್ ಆರ್ಡರ್. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 10, 20.36, 30 ಮತ್ತೆ ಪೈಥಾನ್ ಅಂತ ಕೊಟ್ಟಿದ್ದೀನಿ. ಈವನ್ ಇನ್ ಕೇಸ್ ಆಫ್ ಮೆಮೊರಿಯಲ್ಲೂ ಕೂಡ ಹೀಗೆ ಕೂತಿರುತ್ತೆ. 10, 20.36, 30 ಮತ್ತೆ ಪೈಥಾನ್ ಪಕ್ಕನೆ ಕೂತಿರುತ್ತೆ. ನಾನು ಇದನ್ನ ರನ್ ಮಾಡಿದ್ರೆ ನಿಮ್ಗೆ ಔಟ್ಪುಟ್ ಹೇಗೆ ಬರ್ತಿದೆ, 10, 20.36, 30 ಪೈಥಾನ್. ಅಂದ್ರೆ ನೀವು ಹೇಗೆ ನೀವು ವ್ಯಾಲ್ಯೂಸ್ ನ ಕೊಟ್ಟಿರ್ತಿರೋ ಲಿಸ್ಟ್ಗೆ ಅದೇ ತರ ಔಟ್ಪುಟ್ ಬರ್ತಿದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಲಿಸ್ಟ್ ಆರ್ ಸ್ಟೋರ್ಡ್ ಇನ್ ಸೀಕ್ವೆನ್ಷಿಯಲ್ ಆರ್ಡರ್. ಸೀಕ್ವೆನ್ಸ್ ಅಂದ್ರೆ ಏನು, 1 by 1 ಅಥವಾ ಪಕ್ಕ ಅಂತ ಹೇಳ್ಬೋದು.
ಓಕೆನಾ. ನೆಕ್ಸ್ಟ್ ಬಂದು ಲಿಸ್ಟ್ ವರ್ಸಸ್ ಇನ್ಸರ್ಷನ್ ಆರ್ಡರ್ ಅಂದ್ರೂ ಕೂಡ ಸೇಮ್, ನಾವು ಹೇಗೆ ಇನ್ಸರ್ಟ್ ಮಾಡಿರ್ತೀವಿ ಅದೇ ತರ ನಮಗೆ ಔಟ್ಪುಟ್ ಬರುತ್ತೆ. ಲೈಕ್ ಶಫಲ್ ಆಗಲ್ಲ, ಔಟ್ಪುಟ್ ಬರ್ತಾ ಇವಾಗ ಫಾರ್ ಎಕ್ಸಾಂಪಲ್ ಔಟ್ಪುಟ್ ನಮಗೆ 20.36 30 10 ಪೈಥಾನ್ ಹಾಗೆ ಪ್ರಿಂಟ್ ಆಗಲ್ಲ, ನಾವು ಹೇಗೆ ಕೊಟ್ಟಿರ್ತೀವಿ ಹಾಗೆ ಔಟ್ಪುಟ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅನ್ ಇನ್ಸರ್ಷನ್ ಆರ್ಡರ್. ನೆಕ್ಸ್ಟ್ ಲಿಸ್ಟ್ ಆರ್ ಮ್ಯೂಟೇಬಲ್, ದಟ್ ಈಸ್ ಚೇಂಜಬಲ್. ಅಂದ್ರೆ ಇವಾಗ ನೀವು ಈ ಲಿಸ್ಟ್ ನ ನೀವು ಅಪ್ಡೇಟ್ ಮಾಡಬಹುದು ಅಥವಾ ಇನ್ಸರ್ಟ್ ಮಾಡಬಹುದು, ಇನ್ಸರ್ಟ್ ನ್ಯೂ ಎಲಿಮೆಂಟ್ ಮಾಡಬಹುದು, ಅಥವಾ ಯು ಕ್ಯಾನ್ ಏಬಲ್ ಟು ಡಿಲೀಟ್ ಅನ್ ಎಲಿಮೆಂಟ್ ಫ್ರಮ್ ಎ ಲಿಸ್ಟ್. ಹಾಗೆ ಏನ್ ಬೇಕಾದ್ರೂ ಮಾಡಬಹುದು. ಲೈಕ್ ಯು ಕ್ಯಾನ್ ಏಬಲ್ ಟು ಚೇಂಜ್ ದ ಲಿಸ್ಟ್, ಅದನ್ನ ನಾವು mutable ಅಂತ ಕರೀತಾರೆ. Mutable is nothing but you can able to do any of the operation or any changes you want to do inside a list. Immutable ಅಂದ್ರೆ you can't able to do anything. For example, strings are immutable. ನೀವು strings ಗೆ ಯಾವುದೇ ರೀತಿಯಾದಂತಹ operations ನ ಮಾಡಕ್ಕಾಗಲ್ಲ. For example, in order to update, insert or delete ಏನೂ ಮಾಡಕ್ಕಾಗಲ್ಲ. But ಅದೇ list ಅಲ್ಲಿ you can do anything. ನೆಕ್ಸ್ಟ್ ಬಂದು ಲಿಸ್ಟ್ ಅಲೋಸ್ ಡೂಪ್ಲಿಕೇಟ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 10 ಅಂತ ತಗೊಂಡಿದ್ದೀನಿ, ಏಕೆ ನಾನು ಇನ್ನೊಂದು 10 ನ ಡೂಪ್ಲಿಕೇಟ್ ಮಾಡ್ತೀನಿ. ಓಕೆನಾ. ನಾವು ಇಫ್ ಐ ರನ್ ದಿಸ್ ಐ ವಿಲ್ ಗೆಟ್ 10 10. ಓಕೆನಾ. ಲೈಕ್ ಲಿಸ್ಟ್ ಒಳಗಡೆ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಲೋ ಮಾಡುತ್ತೆ. ದಿಸ್ ಈಸ್ ಅಬೌಟ್ ಪ್ರಾಪರ್ಟೀಸ್ ಆಫ್ ಎ ಸ್ಟ್ರಿಂಗ್. ಐ ಹೋಪ್ ನಿಮ್ಗೆ ದಿಸ್ ಈಸ್ ಅಬೌಟ್ ಪ್ರಾಪರ್ಟೀಸ್ ಆಫ್ ಎ ಲಿಸ್ಟ್. ಐ ಹೋಪ್ ನಿಮ್ಗೆ ಲಿಸ್ಟ್ ಡೇಟಾ ಟೈಪ್ ಬಗ್ಗೆ ಅರ್ಥ ಆಗಿದೆ. ಹೌ ಡು ಯು ಕ್ರಿಯೇಟ್ ಎ ಲಿಸ್ಟ್? ಯು ಕ್ರಿಯೇಟ್ ಎ ಲಿಸ್ಟ್ ಯೂಸಿಂಗ್ ಎ square braces, and inside a square braces you will type the elements of a list using separated by comma. Okay na, about the list and properties of a list ಬಗ್ಗೆ ಅರ್ಥ ಆಗಿದೆ. I hope you enjoyed this video or you understood this video. So if you like this video, please do share, subscribe and like my channel. Thank you.